ಹಲೋ ಗಾಯ್ಸ್, ಹೊಸ ಗಾಡಿಗೆ ನಮಸ್ಕಾರ. ಸೊ ಇದು ಆ್ಯಕ್ಚುಲಿ ಹೊಸ ಬೈಕು. ನನ್ನ ಫ್ರೆಂಡು ರೀಸೆಂಟಾಗಿ ತೊಗೊಂಡಿರೋದು. ನೋಡಿದ್ರೆ ನೀವು 1000 ಕಿಲೋಮೀಟರ್ ಓಡಿದೆ ಗಾಡಿ. ಆ್ಯಂಡ್ ಈ ಗಾಡಿ ಹೆಸರು ಬಂದು ಹೀರೋ ಎಕ್ಸ್ಟ್ರೀಮ್ 125. ಸೊ ಹೀರೋ ಬ್ರ್ಯಾಂಡು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಫಸ್ಟು ZMR ಕರಿಸ್ಮಾ ZMR ನಾನು ಗಾಡಿ ಓಡಿಸೋದು ಕೂಡ ಕಲ್ತ್ಕೊಂಡಿದ್ದು. ಸೊ ಆ ಥರ ಹೇಳ್ಬೇಕಾದ್ರೆ ನಿಮಗೆ ಹೀರೋ ಬಂದು ತುಂಬ ನನ್ನ ಲೈಫಲ್ಲಿ ದೊಡ್ಡ ಬೈಕಿಂಗ್ನ ಬಿಲ್ಡ್ ಮಾಡಿದೆ ನನ್ನ ಲೈಫಲ್ಲಿ. ಸೊ ಆ ಥರ ಬೈಕ್ನ ಇವಾಗ ಒಂದು ನೋಡ್ತಾ ಇದ್ದೀವಿ ನಾವು, ಹೀರೋ ಎಕ್ಸ್ಟ್ರೀಮ್ 125. ಸೊ ಸೌಂಡ್ ಕೇಳಿಸ್ಕೊಳ್ಳೋಣ ನೋಡಿ, ಸೂಪರ್ ಬೈಕ್ ಥರ ಬರುತ್ತೆ ಅಂದ್ಕೊಳ್ಳಿ. ಸೊ ಯಾವುದೇ ಅಂತ ವೈಬ್ರೇಷನ್ ಇಲ್ಲ ಇವಾಗ ನೋಡಿ, 3, 4, 5 ಎಲ್ಲೂ ವೈಬ್ರೇಷನ್ ಕೂಡ ಬರ್ತಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಅನ್ನೋದು ಸೂಪರಾಗಿದೆ ನೋಡಿ. 5000, 6000 ಒಂದು ರ್ಯಾಟ್ಲಿಂಗ್ ಇಲ್ಲ, ಒಂದು ವೈಬ್ರೇಷನ್ ಇಲ್ಲ. ಸೊ ಇಂಜನ್ ಬಂದು ಫ್ಯಾಂಟಾಸ್ಟಿಕ್ ರಿಫೈನ್ಮೆಂಟ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಬೀಯಿಂಗ್ ಆ್ಯನ್ 125 ನೋಡೋಣ ಬನ್ನಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ 4th ಗೇರಲ್ಲಿ 80 ಹೋಗ್ಬಿಡುತ್ತೆ. ಸೊ ಬ್ರೇಕ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿನ ಮೇಯ್ನ್ ತೊಗೊಳ್ಳೋದು ಜನರು ಬಂದು ಒಂದು ಸ್ಟೈಲಿಶ್ ಗಾಡಿ ಬೇಕು, ಮತ್ತು ಸಿಟೀಲಿ ರೆಗ್ಯುಲರಾಗಿ ಓಡಾಡ್ತಿರ್ತಾರೆ. ಆ್ಯಂಡ್ ಅವ್ರಿಗೆ ಮೇಯ್ನ್ ಪಾಯಿಂಟು ದ ಮೈಲೇಜ್. ಸೊ ಮೈಲೇಜು ಕಂಪ್ನಿ ಏನು ಕ್ಲೈಮ್ ಮಾಡುತ್ತೆ ಅಂದರೆ ನಿಮಗೆ 65 km/L ಬರುತ್ತೆ ಅಂತ ಕ್ಲೇಮ್ ಮಾಡ್ತಿದೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಟ್ರೂ. ಯಾಕಂದರೆ ನನ್ನ ಫ್ರೆಂಡು ನನಗೆ ಯಾವತ್ತೂ ಇದರಲ್ಲಿ 65 ಬಂದಿದೆ ಅಂತ ಹೇಳಿಲ್ಲ. ಆ್ಯಂಡ್ ಹೀ ಈಸ್ ಗೆಟಿಂಗ್ ಆ್ಯಾವ್ರೇಜ್ ಬಂದು ನಿಮಗೆ 50-55 ರೇಂಜಲ್ಲಿ ಅವನಿಗೆ ಸಿಗ್ತಿದೆ ಅಂತ ಹೇಳಿದ್ದಾನೆ. ಸೊ ಇದು ಗಾಡಿ ಬಂದು ಒಂದು ಸರ್ವಿಸ್ ಮಾತ್ರ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನೊಂದು ತೊಗೊಳ್ಳೋದಾದರೆ ಇದು ಒಳ್ಳೆ ರಿಫೈನ್ಡ್ ಇಂಜನ್ನು. ಸೊ ನಿಮ್ಗೆ ಅದೊಂದು ತುಂಬ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಪ್ಲಸ್ ನಿಮಗೆ ಈ ಗಾಡಿನ ಮೇಯ್ನ್ ಜನ ಈ ಸ್ಪ್ಲೆಂಡರು, ಶೈನ್ ಎಲ್ಲ ಬಿಟ್ಟು ಏನಕ್ಕೆ ತೊಗೋತಾರೆ ಅಂದರೆ ಇದ್ರ ಲುಕ್ಸು. ಸೊ ಲುಕ್ಸ್ ಬಂದು ಸೂಪರಾಗಿರುತ್ತೆ ಈ ಗಾಡಿದು. ನಿಮ್ಗೆ ಯಾವುದೇ ಅಂತ ಒಂದು 125cc ಗಾಡಿ ಥರ ಫೀಲ್ ಆಗೋಲ್ಲ ಅಂಟಿಲ್ ಅನ್ಲೆಸ್ ನೀವು ಹಿಂದೆಗಡೆಯಿಂದ ರೇರ್ ಟೈರ್ನ ನೋಡಿದ್ರೆ ಅವಾಗೇ ಗೊತ್ತಾಗೋದು ನಿಮಗೆ ಇದು 125 ಅಂತ. ಅಲ್ಲಿ ತನಕ ನಿಮಗೆ 125 ಅಂತಲೇ ಗೊತ್ತಾಗೋಲ್ಲ. ಇದು ಅಷ್ಟು ಸ್ಮೂತಾಗಿ ಅಷ್ಟು ರಿಫೈನ್ಡ್ ಆಗಿದೆ ಗಾಡಿ. ಸೊ 3rd ಗೇರಲ್ಲಿ 81 ಹೋಗುತ್ತೆ. ನೋಡಿ, ಈ ಥರ ಅವ್ರ ಕಡೆಯಿಂದ ನೀವು ಹುಷಾರಾಗಿರ್ಬೇಕು. ಸೊ ಈ ಬೈಕ್ದು ಪ್ರೈಸ್ ನೋಡೋಂಗಿದ್ರೆ ನಿಮಗೆ 97,000 ಅಂತ ಆನ್ ರೋಡ್ ಬಂದಿದೆ ಈ ಕಲರ್ಗೆ. ಆ್ಯಂಡ್ ನಿಮಗೆ ಇನ್ನೂ ಕಲರ್ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಸೊ ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಕಲರ್ಗೆ ಒಂದು 2-3,000 ಡಿಫ್ರೆನ್ಸ್ ಇದೆ ಕಲರ್ಸಲ್ಲಿ. ಆ್ಯಂಡ್ ರಿಫೈನ್ಮೆಂಟು ಈ ಗಾಡಿ ಹೈಲೈಟು. ನಿಮಗೆ ಎಂಥ RPMಸಲ್ಲೂ ಎಷ್ಟೇ ಸ್ಪೀಡಲ್ಲೂ ಅಂಟಿಲ್ 100 ಅಂತೂ ಸಿಟಿಲಿ ಆರಾಮಾಗಿ ಹೋಗುತ್ತೆ ಗಾಡಿ. ನಿಮಗೆ ಇಂಜನ್ ಸ್ಟ್ರೆಸ್ ಆಗ್ತಿದೆ ಅಂತಲೇ ಅನಿಸಲ್ಲ. ಮತ್ತು ನಿಮಗೆ ಕ್ಲಚ್ ಕೂಡ ನೋಡಿ, ಸೂಪರ್ ಲೈಟ್ ವೆಯ್ಟ್ ಕ್ಲಚ್ ಇದು. ಸೊ ಈ ಗಾಡೀಲಿ ಸ್ಲಿಪ್ಪರ್ ಕ್ಲಚ್ಚೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಈ ಪ್ರೈಸ್ ಪಾಯಿಂಟಿಗೆ. ಬಟ್ ಈ ನಿಮ್ಗೆ 1 lakhಗೆ ಏನಿದೆಯೋ ದಿಸ್ ಇಸ್ ಆನ್ ಆಬ್ಸಲ್ಯೂಟ್ ವರ್ತ್ ಮಿಷಿನ್ ಅಂತ ಹೇಳ್ಬೋದು ಡೆಫಿನೆಟ್ಲಿ. ಆ್ಯಂಡ್ ಒನ್ ಮೋರ್ ಮೇಜರ್ ಪಾಯಿಂಟ್ ನಾನೇನು ಫೀಲ್ ಆಗ್ತಿದ್ದೀನಿ ಅಂದರೆ ನಿಮಗೆ ಹ್ಯಾಂಡಲ್ ಬಾರು ಮತ್ತು ನಿಮಗೆ ಸಿಟ್ಟಿಂಗ್ ಟ್ರಯಾಂಗಲ್ ಇದೆಯಲ್ಲ, ಅದು ಬಂದು ಹೈಲೈಟ್ ಅಂತ ಹೇಳ್ಬೋದು. ಈ ಥರ ಗಲ್ಲೀಲಿ ಓಡಿಸೋಕ್ಕೆ ಇದು ಮೇಯ್ನ್ ಗಾಡಿನ ಡಿಸೈನ್ ಮಾಡಿರೋದು. ಸೊ ಸಿಟಿಗಂತ ನೀವು ತೊಗೋತೀರ ಅಂದರೆ ದಿಸ್ ಇಸ್ ದಿ ಬೆಸ್ಟ್. ಆ್ಯಂಡ್ ಇದು ಈ ಬೈಕ್ನ ಬಂದು ಹೀರೋ ಅವರು ಯಾರು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಬೈಕ್ನ ಡಿಸೈನ್ ಮಾಡಿದ್ದಾರೆ ಅಂದರೆ ಕಾಲೇಜ್ ಯೂತು ನಿಮ್ಗೊಂದು ಬಡ್ಜೆಟ್ ಫ್ರೆಂಡ್ಲಿ ಮೈಲೇಜ್ ಬರೋ ಬೈಕ್, ಸ್ಟೈಲಿಶ್ ಆಗಿರೋ ಬೈಕ್ನ ನೋಡ್ತಿದ್ದೀರಾ ಅಂದರೆ ದಿಸ್ ಇಸ್ ದ ಬೈಕ್ ಯು ಹ್ಯಾವ್ ಟು ಗೆಟ್. ಸೊ ಅಂಥ ಕಸ್ಟಮರ್ಸ್ನ ಇವ್ರ ಮೈಂಡಲ್ಲಿ ಹಿಡ್ಕೊಂಡು ಗಾಡಿನ ಡಿಸೈನ್ ಮಾಡಿದ್ದಾರೆ. ಏನು
ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋಂಗಿದ್ರೆ 10 ಲೀಟರ್ಸ್ ಬರುತ್ತೆ. ಸೊ ಅರೌಂಡ್ ನೀವು 50 ಕಿಲೋಮೀಟ್ರ್ ಆ್ಯಾವ್ರೇಜ್ ಹಿಡ್ಕೊಂಡ್ರೆ ಕೂಡ ನಿಮಗೆ ಈಸಿಯಾಗಿ 400 ಕಿಲೋಮೀಟ್ರ್ ಅನ್ನೋದು ಒಂದು ಫುಲ್ ಟ್ಯಾಂಕ್ ಬರುತ್ತೆ, ವಿಚ್ ಈಸ್ ಅಮೇಝಿಂಗ್. ಆ್ಯಂಡ್ ಈ ಬೈಕ್ ಬಂದು ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ 5 ಸ್ಪೀಡು ನೀವು 6 ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಇದೊಂದು ಸಿಟಿ ಸೆಂಟ್ರಿಕ್ ಗಾಡಿ ಮಾಡಿರೋದ್ರಿಂದ ನಿಮಗೆ 6 ಸ್ಪೀಡ್ ಅನ್ನೋದು ಬರೋದಿಲ್ಲ. 5 ಸ್ಪೀಡು ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಕ್ಲಚ್ ಸೂಪರ್ ಲೈಟ್ ವೇಟ್ ಆಗಿದೆ. ನಿಮಗೆ ರೈಡಿಂಗ್ ಟ್ರಯಾಂಗಲ್ ಏನಿದೆಯೋ ನನಗೆ ಎಲ್ಲೂ ಪ್ರೆಷರ್ ಪಾಯಿಂಟ್ಸ್ ಇಲ್ಲ. ಕೈಯಲ್ಲಿ ಪ್ರೆಷರ್ ಏನೂ ಫೀಲ್ ಆಗ್ತಿಲ್ಲ, ನನಗೆ ಬಟ್ಟಲ್ಲೂ ಪ್ರೆಷರ್ ಫೀಲ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ದಿಸ್ ಈಸ್ ಮಚ್ ಮೋರ್ ಕಂಫರ್ಟಬಲ್ ದ್ಯಾನ್ ಅಡ್ವೆಂಚರ್ ಬೈಕ್ಸ್. ಸೊ ಅಡ್ವೆಂಚರ್ ಗಾಡಿಯಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಸ್ಟ್ರೆಸ್ ಪಾಯಿಂಟ್ಸ್ ಅನ್ನೋದು ಇರುತ್ತೆ. ಬಟ್ ಈ ಸೀಟ್ ಕೂಡ ಅಷ್ಟೇ, ಸೀಟಲ್ಲಿ ಕುಷ್ನಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ವಿತ್ ಡಿಸ್ಕ್ ಆ್ಯಂಡ್ ರೇರ್ ಡ್ರಮ್ ಬ್ಯಾಕ್. ಆ್ಯಂಡ್ 2 ಡಿಸ್ಕು ದಿಸ್ ಥಿಂಗ್ ವಿಲ್ ಕಮ್ ABS ಬರುತ್ತೆ. ಸೊ ಒಂದು ಸಲ 0 to 60 ಮಾಡೋಣ ಬನ್ನಿ. ಸ್ವಲ್ಪ ಖಾಲಿ ರೋಡು ನೋಡೋಣ. ನಿಮಗೆ ಗೇರ್ ಬಾಕ್ಸ್ ಕೂಡ ಅಷ್ಟೇ ತುಂಬ ಸ್ಲಿಕ್ ಆ್ಯಂಡ್ ಶಿಫ್ಟಿಂಗ್ ಇದೆ. ನಿಮಗೆ ಪ್ಲೇ ಆಗಲಿ ಗೇರ್ ಬಾಕ್ಸ್, ಆ ಗೇರ್ ಲಿವರ್ನ ನೀವು ಎತ್ತೋದು ಇಳಿಸೋದು ಆಗಲಿ ಕರೆಕ್ಟಾಗಿದೆ. ಸೊ ಫಸ್ಟ್ ಗಾಡಿ ಓಡಿಸಿದ್ದು ನಾನು 20-30 ಕಿಲೋಮೀಟ್ರ್ ಗಾಡಿ ಓಡಿಸಿದಾಗೆ ನಾನು ಓಡಿಸಿದ್ದೆ ಈ ಗಾಡಿನ. ಸೊ ಅವಾಗ ನನಗೇನು ಫೀಲ್ ಆಗಿತ್ತು ಅಂದರೆ ಗೇರ್ ಬಾಕ್ಸ್ ಒಂದು ಸ್ವಲ್ಪ ಗಟ್ಟಿ ಇತ್ತು ಅನಿಸಿತ್ತು. ಬಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಏನಂದರೆ ಅದು ಹೊಸ ಗಾಡಿ ಅಲ್ವಾ, ಅದು ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೆಟ್ ಆಗೋದಕ್ಕೆ. ಸೊ ಇಟ್ ಎವೆನ್ಚುಲಿ ಬಿಕಮ್ ಸ್ಮೂತ್ ನೌ. ಸೊ ಇವಾಗ ಫೀಲ್ ಅನ್ನೋದಿಲ್ಲ, ಇವಾಗ ಗೇರ್ ಲಿವರ್ ಎಲ್ಲ ಕರೆಕ್ಟಾಗಿ ಆ್ಯಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೇಜರ್ ಥಿಂಗ್ ಈ ಬೈಕಲ್ಲಿ ಏನು ಅಂದರೆ ನಮ್ಮ ಯೂತ್ನ ಅಟ್ರ್ಯಾಕ್ಟ್ ಮಾಡೋದು ಇದ್ರ ಬಂದು ಡಿಸೈನ್. ಸೊ ಏನು ಬ್ರೋ ಗಾಡಿ ಓಡಿಸ್ತಾನೆ ಮಾತಾಡ್ತಿದ್ಯಾ, ನಿಲ್ಸಿ ಮಾತಾಡಲ್ವಾ ಅಂದರೆ, ಸೊ ನಿಮಗೆ ಗಾಡಿ ವೆಯ್ಟ್ ಕೂಡ ತುಂಬ ಲೈಟ್ ವೆಯ್ಟ್ ಇರುತ್ತೆ, ಯಾಕಂದರೆ ಕಮ್ಯೂಟರ್ ಅಲ್ವಾ. ಸೊ ಅಷ್ಟೊಂದು ವೆಯ್ಟ್ ಏನೂ ಇರೋದಿಲ್ಲ. ಆ್ಯಂಡ್ ಕಮಿಂಗ್ ಟು ಇಟ್, ನಿಮಗೆ ಸೆಂಟರ್ ಸ್ಟ್ಯಾಂಡ್ ಕೂಡ ಬರುತ್ತೆ ಈ ಗಾಡೀಲಿ. ಆ್ಯಂಡ್ ನೀವು ಇಲ್ಲಿ ಡಿಸೈನ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡಬೇಕಂದ್ರೆ ಇಲ್ಲಿ ನಿಮಗೆ ಯಾವುದೇ ಅಂತ ಕೊಚ್ಚೆ ಆಗಿರಬಾರ್ದು ಅಂತ ತುಂಬ ನೀಟಾಗಿ ಫಿನಿಷ್ ಮಾಡಿದ್ದಾರೆ. ಸೊ ಅದೊಂದು ಒಳ್ಳೆಯ ಪಾಯಿಂಟು. ಮತ್ತು ಈ ಟೈಲ್ನ ಬಂದು ಸ್ಲಿಮ್ ಮಾಡಿದ್ದಾರೆ. ಸೊ ಈ ಥರ ಸ್ಲಿಮ್ ಮಾಡೋದ್ರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಐಸ್ಥೆಟಿಕ್ಸ್ ಪಾರ್ಟಲ್ಲಿ ನಿಮಗೆ ಗಾಡಿ ಬಂದು ಸೂಪರಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ದ ಹೈಲೈಟ್ ಆಫ್ ದಿಸ್ ಬೈಕ್ ಅಂದರೆ ಆ ಇಂಜನ್ನೇ ಅಷ್ಟು ಸ್ಮೂತಾಗಿದೆ ಗಾಡಿ, ಎಲ್ಲೂ ವೈಬ್ರೇಷನ್ ಬರೋದಿಲ್ಲ, ಯಾವುದೇ ಅಂತ ಏನೇ ನಿಮ್ಗೆ ಪ್ರಾಬ್ಲಮ್ಸ್ ಅಂತೂ ಇಂಜನ್ ಕಡೆಯಿಂದ ಬರೋದಿಲ್ಲ ಅಂತ ನಾನು ನಂಬ್ತೀನಿ. ಯಾಕಂದರೆ ಹೀರೋ ಐ ಹ್ಯಾವ್ ನೋನ್ ಫಾರ್ ಆಲ್ಮೋಸ್ಟ್ 10 years ನಾವು. ಆಲ್ಮೋಸ್ಟ್ 10 yearsಯಿಂದ ನಾನು ಆ ಗಾಡಿನ ಆ್ಯಸ್ ಎ ಓನರ್ ಪಾರ್ಟ್ ಆಫ್ ರಿವ್ಯೂಲ್ಲಿ ಕೂಡ ನೀವು ನೋಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ಅಷ್ಟೊಂದು ಖರ್ಚು ಬಿಡೋಲ್ಲ ನಿಮ್ಮ ಗಾಡಿ. ಇದು ಒನ್ ಆಫ್ ಹೋಂಡಾ ಟೈಪ್ ಅಂತ ಹೇಳ್ಬೋದು. ಸೊ ಆ ಕಾಲದಲ್ಲಿ ಹೀರೋ ಹೋಂಡಾ ಅನ್ನೋರಲ್ಲ, ಸೊ ಅದೇ ಥರ ಇವಾಗ ಹೀರೋ ಹೋಂಡಾ ಸಪ್ರೇಟ್ ಆಗಿದ್ದಾರೆ. ಬಟ್ ಸ್ಟಿಲ್ ಹೀರೋ ಬಂದು ತುಂಬ ರಿಲಯಬಲ್ ಮೆಷಿನ್ಸ್ನೇ ಮೇಕ್ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಗೆ ಅದು ಎಕ್ಸ್ಪಲ್ಸ್ ಕಡೆಯಿಂದ ಪ್ರೂವ್ ಆಗುತ್ತೆ. ನೀವು ಫ್ರಂಟಲ್ಲಿ ನೋಡೋಂಗಿದ್ರೆ ನಿಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಗಾಡೀಲಿ. 1 ಸೆಕೆಂಡ್ ಆನ್ ಮಾಡ್ತೀನಿ ಗಾಡಿನ, ನ್ಯೂಟ್ರಲ್ ಮಾಡೋಣ ಇರಿ. ನೋಡಿ ನಿಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೂಡ ಕೊಡ್ತಾರೆ. 2 ಹಿಂಗೆ ಆನ್ ಆಗುತ್ತೆ, ಮತ್ತು ನೀವು ಹೈ ಬೀಮ್ ಹಾಕಿದ ತಕ್ಷಣ ಸೈಡಲ್ಲಿರೋದು ಕೂಡ ಆನ್ ಆಗುತ್ತೆ. ಮತ್ತು ಇದು 2 DRLs ಇದೆ ನಿಮಗೆ ಗಾಡೀಲಿ. ಆ್ಯಂಡ್ ನಿಮಗೆ ಫೋರ್ಕ್ಸ್ ಕೂಡ ಅಷ್ಟೇ, ನಿಮಗೆ ಸಸ್ಪೆನ್ಷನ್ ಸೆಟಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಪ್ಲಶ್ ಇದೆ ರೈಡ್ ಕ್ವಾಲಿಟಿ. ಆ್ಯಂಡ್ ನೀವು ನಾರ್ಮಲಾಗಿ ಒಂದು ರೆಗ್ಯುಲರ್ ಸಿಟಿಸನ್ನು ಒಂದು ಕಾಲೇಜ್ ಸ್ಟೂಡೆಂಟ್ ಥರ ಗಾಡಿ ಓಡಿಸ್ತೀರ ಅಂದರೆ ನಿಮ್ಗೆ ಯಾವುದೇ ಅಂತನೂ ಪ್ರಾಬ್ಲಮ್ ಬರೋದಿಲ್ಲ. ಆ್ಯಂಡ್ ನಿಮಗೆ ರೇರ್ ನೋಡಿದ್ರೆ ನಿಮಗೆ ರೇರಲ್ಲಿ ಕೂಡ ಟೈಲ್ ಲ್ಯಾಂಪ್ ಬಂದು LED ಇದೆ. ಸೊ ದಿಸ್ ಈಸ್ ಆನ್ ಆಲ್ LED ಯೂನಿಟ್. ಈವನ್ ನನ್ನ R15 ಕೂಡ ನಿಮಗೆ ಇಷ್ಟೊಂದು LED ಯೂನಿಟ್ ಎಲ್ಲ ಕೊಟ್ಟಿಲ್ಲ. ಇದು ನನ್ನ ಈ ಗಾಡಿ ಇಸ್ಕೊಂಡಾಗ ದಿಸ್ ವುಡ್ ಕಮ್ ಆ್ಯಸ್ ಹ್ಯಾಲೋಜಿನ್. ಬಟ್ ಈ ಗಾಡೀಲಿ ಆಲ್ LED ಸೆಟಪ್ಗೆ ಹೋಗಿದ್ದಾರೆ. ಫ್ರಂಟು ಬ್ಯಾಕ್ ಇಂಡಿಕೇಟರ್ಸು ಮತ್ತು ಏನೇನು ಲೈಟ್ ಸೆಟಪ್ ಎಲ್ಲ ಇದೆಯೋ ಅದೆಲ್ಲ LED ಬರುತ್ತೆ. ನಿಮಗೆ ಯಾವುದೇ ಅಂತ ಹ್ಯಾಲೋಜಿನ್ ಬರೋದಿಲ್ಲ. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಆ ಗ್ರಾಫಿಕ್ಸ್ ಏನು ನೋಡ್ತಿದ್ದೀರಾ ಅದು ಸೂಪರಾಗಿದೆ. ಆ್ಯಂಡ್ ನಿಮಗೆ ಎಂಟಿ ಫ್ಯೂಯಲ್ದು ಚೆಕ್ ಇಂಜನ್ನು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ ಈ ಗಾಡೀಲಿ, ಅದೊಂದು ಒಳ್ಳೆ ವಿಷಯ. ಮತ್ತು ನ್ಯೂಟ್ರಲ್ಲಿ ಇಲ್ಲಿ ABSದು ಇದು ತೋರಿಸುತ್ತೆ. ಸೊ ಫ್ರಂಟ್ ABS ಇದೆಯಲ್ಲ, ದಿಸ್ ಆನ್ ಸಿಂಗಲ್ ಚಾನಲ್ ABS.
ಆ್ಯಂಡ್ ನಿಮಗೆ ಇದರಲ್ಲಿ ಬಂದು ಏನು ಕೊಟ್ಟಿದ್ದಾರೆ ಅಂದರೆ ದಿಸ್ ಇಸ್ ಅನ್ ಏರ್ ಕೂಲ್ಡ್ ಇಂಜನ್. ಸೊ ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಆಯಿಲ್ ಕೂಲಿಂಗ್ ಏನೂ ಬರಲ್ಲ. ದಿಸ್ ಇಸ್ ಅನ್ ವೆರಿ ಸಿಂಪಲ್ ಏರ್ ಕೂಲ್ಡ್ ಇಂಜನ್. ಸೊ ಬೇಸಿಕಲಿ ಇದು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಇಂಟೆಕ್ ಮ್ಯಾನಿಫೋಲ್ಡ್ ಇದೆ, ಮತ್ತು ನಿಮಗೆ ಇಂಜನ್ ಇದೆ, ಆ್ಯಂಡ್ ದರ್ ಇಸ್ ಅ ಸ್ಟಾರ್ಟರ್ ಮೋಟ್ರ್, ಇಷ್ಟೇ. ಸೊ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ನೋಡೋಂಗಿದ್ರೆ ಎಷ್ಟು ಸಿಂಪ್ಲಿಸಿಟಿನ ನಾವು ಇಂಜನಲ್ಲಿ ಕ್ಯಾರಿ ಮಾಡ್ತೀರೋ ಅಷ್ಟು ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಇದು ಬಂದು SOHC ಸೆಟಪಲ್ಲಿ ಇರುತ್ತೆ. ಸೊ SOHC ಅಂದರೆ ಏನಂದರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಇರುತ್ತೆ ಇದರಲ್ಲಿ. ಸೊ ವೈಬ್ರೇಷನ್ ಅನ್ನೋದು ಏನು ಫೀಲ್ ಆಗ್ತಿಲ್ವಲ್ಲ. ಸೊ ದಟ್ಸ್ ಅನ್ ಬಿಗ್ ಪ್ಲಸ್ ಪಾಯಿಂಟ್. ಏನಕ್ಕಂದರೆ ಈ ಗಾಡಿಯಲ್ಲಿ ಬಂದು ನಿಮಗೆ DOHC ಸೆಟಪ್ ಬೇಕೇ ಆಗಿಲ್ಲ. SOHCನ ಚೆನ್ನಾಗಿ ವರ್ಕ್ ಮಾಡಬೇಕಾದ್ರೆ ಮತ್ತು ಇನ್ನೊಂದು ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಬ್ರೇಕಿಂಗ್ ಬೈಟ್ಸ್ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಬ್ಯಾಕಲ್ಲಿ ಬಂದು ನಾನು ಆವಾಗಲೇ ಡಿಸ್ಕಂತಿರ್ತೀನಿ, ಸಾರಿ, ದಿಸ್ ಅನ್ ಡ್ರಮ್ ಬ್ರೇಕ್ ವರ್ಷನ್. ಸೊ ದಿಸ್ ಇಸ್ ಅನ್ ಡ್ರಮ್ ಬ್ರೇಕ್ ವರ್ಷನ್. ನಿಮಗೆ ಫ್ರಂಟ್ ಡಿಸ್ಕು ಕೂಡ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಓಕೆ ಅಂದರೆ ಕಂಪ್ಯೂಟರ್ ಕ್ಲಾಸಿಗೆ ಚೆನ್ನಾಗಿದೆ. ರೇರ್ ಕೂಡ ಇಂಪ್ರೂವ್ ಮಾಡ್ಕೋಬೋದು ಬ್ರೇಕಿಂಗ್, ಅದು ಒಂದು ಅಡ್ವಾಂಟೇಜು. ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬೈಕ್ ಆ್ಯಸ್ ಪರ್ಸ್ನಲಿ ಅಂದರೆ ನೋಡಿ, ಸೌಂಡ್ ಸಖತ್ತಾಗಿದೆ. ಆ್ಯಂಡ್ ಇನ್ ಕೇಸ್ ನೀವು ತುಂಬ ದಿವಸ ಗಾಡಿನ ಆಫ್ ಮಾಡಿ ಬ್ಯಾಟ್ರಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಇವನ ಕಿಕ್ಕರ್. ಸೊ ಕಿಕ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಕವರ್ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ನಿಮಗೆ ಆ ಇಂಟೆಕ್ ಗ್ರೌಲ್ ಅನ್ನೋದು ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕೇಳಿಸ್ತಿದೆ ಅಂತ ಹೇಳ್ಬೋದು. ಸೊ ಈ ಇಂಟೆಕ್ ಗ್ರೌಲ್ನ ನಾನು ಯಾವ ಗಾಡೀಲಿ ಅಂಡರ್ 400cc ಕೇಳಿದ್ದೀನಿ ಅಂದರೆ ಯು ಕ್ಯಾನ್ ಟೇಕ್ ಅಪ್ರಿಲಿ RS 457 ಇಂಟೆಕ್ ಗ್ರೌಲ್. ಸೇಮ್ ಅಷ್ಟು ಚೆನ್ನಾಗಿ ಕೇಳಿಸುತ್ತೆ ಇಂಟೆಕ್ ಗ್ರೌಲು. ನೀವು ಅಂದು ಸೀಟ್ ಕೂಡ ಅಷ್ಟೇ, ಕುಷನಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಎಷ್ಟೊಂದು ಜನ ಮ್ಯಾರಿಡ್ ಆಗಿರ್ತಾರೆ ಈ ಗಾಡಿ ತೊಗೊಂಡಿರೋರು. ಸೊ ಅಂಥವ್ರಿಗೆ ಕೂಡ ಇದು ಕವರ್ ಆಗಿದೆ. ಸೀಟ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ಸ್ ಕುಷನಿಂಗ್ ಕೂಡ ನಿಮಗೆ ತುಂಬ ಸಾಫ್ಟ್ ಆಗಿದೆ. ಇನ್ ಕೇಸ್ ನೀವೇನಾದರೂ ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ ಅಂದರೆ, ಇಲ್ಲ ಮಾಡಿಲ್ಲ ಅಂದ್ರೂ, ಇಲ್ಲಿ ನಿಮಗೆ ಬ್ಯಾಕ್ ಪಿಲಿಯನ್ ಬಂದು ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪಾಗಿ ನೀಟಾಗಿ ಗಾಡಿ ಕೊಟ್ಟಿದ್ದಾರೆ. ಇದು ಮಿಸ್ ಆದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನೀವು ಡಬಲ್ಸ್ ಕೂತ್ಕೋಬೇಕಾದ್ರೆ ಮಾತ್ರ ಅದನ್ನು ಯೂಸ್ ಮಾಡಲ್ಲ. ನೀವು ಹಿಂದೆ ಏನಾದರೂ ಲಗೇಜ್ ಕಟ್ಟೋಕ್ಕೆ ಮತ್ತು ನಿಮಗೆ ಒಂದು ವೈಡ್ ಸ್ಪೇಸ್ ಆಫ್ ಏರಿಯಾ ಸಿಗುತ್ತೆ ಇಲ್ಲಿ ನಿಮ್ಗೆ ಏನಾದರೂ ಇಡಬೇಕಂದ್ರೆ ಕೂಡ. ಆ್ಯಂಡ್ ಅಪಾನ್ ದಟ್ ನಿಮಗೆ ಗ್ರ್ಯಾಬ್ ರೀಲ್ಸು ಗಾಡಿ ಮುಂದೆ ಹಿಂದೆ ಎಳಿಬೇಕು, ಇಲ್ಲ ಪಾರ್ಕಿಂಗಲ್ಲಿ ಏನಾದರೂ ಮಾಡಬೇಕು, ಇಲ್ಲ ಬೈ ಚಾನ್ಸ್ ಬಿದ್ದೋಯ್ತು ಗಾಡಿ ಅಂದ್ರೂ ಎತ್ತೋಕ್ಕೆ ಅದು ತುಂಬ ಕನ್ವೀನಿಯೆಂಟಾಗಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಗಾಡಿ. ಆ್ಯಂಡ್ ನೀವು ನೋಡೋಂಗಿರೋ ಚೇಂಜ್ ಸ್ಪ್ರಾಕೆಟ್ ಎಲ್ಲ ತುಂಬ ನೀಟಾಗಿ ಕವರ್ ಮಾಡಿದ್ದಾರೆ. ನಿಮಗೇನು ಆ ಥರ ವೈರಿಂಗು ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಹೀರೋ ಅವ್ರಿಗೆ ಗೊತ್ತು, ಆಫ್ಕೋರ್ಸ್ ದೇ ಆರ್ ಎ ಬಿಗ್ ಬ್ರ್ಯಾಂಡ್ ಇನ್ ಇಂಡಿಯಾ. ಆ್ಯಂಡ್ ನೋಡಿ, ನಿಮಗೆ ವೈರಿಂಗ್ ಕೂಡ ಎಲ್ಲೂ ಎಕ್ಸ್ಪೋಸಿಂಗ್ ಏನೂ ಇಲ್ಲ ನೋಡೋರ, ತುಂಬ ನೀಟಾಗಿ ಫಿನಿಷ್ ಮಾಡಿದ್ದಾರೆ. ಎಷ್ಟೊಂದು ಹಂಗೆ ಮಾಡಿರೋದು ವೈರಿಂಗ್ ಎಲ್ಲ ಏನೂ ಇಲ್ಲ. ಸೊ ಬಡ್ಜೆಟ್ ಗಾಡಿ ಅಂತ ನೋಡಿದ್ರೇನು ನಿಮಗೆ ತುಂಬ ನೀಟಾಗಿ ಫಿನಿಷಿಂಗ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆ ಅಫ್ಕೋರ್ಸ್ ಈ ಪ್ರೈಸ್ ಪಾಯಿಂಟಿಗೆ ನಿಮಗೆ MRF ಝ್ಯಾಪರ್ಸ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್. ಆ್ಯಂಡ್ ನೀವು ಅಪಾರ್ಟ್ ಫ್ರಮ್ ಈ ಆ್ಯಂಗಲಿಂದ ನೋಡೋದು ಬಿಟ್ಟರೆ ನಿಮಗಿದು ಒಂದು ಒಳ್ಳೆ 400cc ಬೈಕ್ ಥರನೇ ಕಾಣಿಸುತ್ತೆ ಎಲ್ಲಿ ನೋಡಿರೋನು. ಸೊ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರೋ ಅಂತ ಹೇಳೋಕ್ಕೆ ಬರ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಹಾರ್ನ್ ನೋಡೋಣ ಬನ್ನಿ. ಸೊ ಸಿಂಗಲ್ ಹಾರ್ನ್, ಆ್ಯಕ್ಟಿವಾ ಥರನೇ ಇರುತ್ತೆ ಎಲ್ಲ ಹಾರ್ನು. ಆ್ಯಂಡ್ ನೆವರ್ ದ ಲೆಸ್ ದಿಸ್ ಆ್ಯನ್ ವೆರಿ ಗುಡ್ ಬೈಕ್. ಸೊ ನಿಮಗೆ ಸಿಟಿಯಲ್ಲಾಗಿರಲಿ, ಹೈವೇಲಾಗಿರಲಿ, ಒಂದು ನೀವು 70 to 80 ಕ್ರೂಸ್ ಮಾಡ್ತೀರ ಅಂದರೆ ಒಳ್ಳೆ ಗಾಡಿ. ಸೊ 5 ಗೇರ್ಸ್ ಇರೋದ್ರಿಂದ 125cc ನಿಮಗೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡೋಂಗಿದ್ರೆ ನೀವು ಎಲ್ಲೂ ಚೀಪ್ ಅಂತ ಅನ್ಸೋದಿಲ್ಲ ನೋಡಿ, ಇಲ್ಲಾಗಿರಲಿ ಇದಾಗಿರಲಿ. ಸೊ ನಿಮಗೆ ಪ್ಲಾಸ್ಟಿಕ್ ಕ್ವಾಲಿಟಿ ಯಾವಾಗಲೂ ಗಟ್ಟಿ ಇರೋದಂತಲೇ ಇಲ್ಲ, ಅದು ವೈಬ್ರೇಷನ್ ಲೆಸ್ ಆಗಿರಬೇಕು, ರ್ಯಾಟ್ಲಿಂಗ್ ಬರಬಾರ್ದು. ನೀವು ಬಿಚ್ಚಿ ಹಾಕಿದ್ದೀರ ಅಂದರೆ ಕೂಡ ಅದು ಕರೆಕ್ಟಾಗಿ ಫಿಟ್ ಆಗಬೇಕು. ಸೊ ಆ ಥರ ಪಾಯಿಂಟ್ಸ್ ತುಂಬ ಇರುತ್ತೆ. ನೀವು ಅದನ್ನೆಲ್ಲ ನೋಟಿಗೆ ತೊಗೊಂಡ್ರೆ ದಿಸ್ ಇಸ್ ವೆರಿ ಗುಡ್ ಬಿಲ್ಟ್ ಬೈಕ್ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ರೆಗ್ಯುಲರಾಗಿ ನೀವೇನು ಟಚ್ ಮಾಡ್ತೀರಾ, ಈ ಪ್ಯಾನಲ್ಸ್ನ ನೀವು ಟಚ್ ಮಾಡ್ತಿರ್ತೀರ. ಸೊ ದಿಸ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ ಅಲ್ವಾ. ಸೊ ಇದು ನೋಡೋಂಗಿದ್ರೆ ನಿಮಗೆ ಈ ಬಟನ್ಸ್ ಎಲ್ಲ ಏನು ಕೊಟ್ಟಿದ್ದಾರೋ ಅದೆಲ್ಲ ತುಂಬ ಪ್ರೀಮಿಯಮ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರೈಸ್ ಪಾಯಿಂಟ್ಗೆ ಇಷ್ಟು ಫಿಟ್ ಆ್ಯಂಡ್ ಫಿನಿಶ್ ಕೊಟ್ಟಿದ್ದಾರೆ ಅಂದರೆ ಅದು ಗುಡ್ ಥಿಂಗ್ ಆಫ್ ಹೀರೋ. ನಿಮಗೆ ಕೀ ಕೂಡ ಅಷ್ಟೇ, ಕೀ ಕೊಡೋದು ಅಷ್ಟೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮತ್ತು ನೀವು ಆನ್ ರೈಟ್ ಗಾಡಿ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ನಿಮಗೆ ಮಿರರ್ಸಲ್ಲಿ ಕೂಡ ತುಂಬ ಕ್ಲೀನ್ ವ್ಯೂ ಕಾಣಿಸುತ್ತೆ. ಸೊ ನಿಮಗೆ ಒಂದು 80-90 ನೀವು ರೆಗ್ಯುಲರಾಗಿ ಹೋಗ್ತಿದ್ದೀರಾ ಅಂದರೆ ನಿಮ್ಗೆ ಒಂದು ಸ್ವಲ್ಪ ಸ್ಟ್ರೆಸ್ ಆಗೋ ಚಾನ್ಸಸ್ ಇದೆ. ಏನಕ್ಕೆ ನಿಮಗೆ ವಿಂಡ್ಶೀಲ್ಡ್ ಅನ್ನೋದು ಏನೂ ಪ್ರೊವೈಡ್ ಆಗೋಲ್ಲ. ಸೊ ದಿಸ್ ಇಸ್ ಅ ನೇಕೆಡ್ ಕಮ್ಯೂಟರ್ ಬೈಕ್. ಸೊ ಇದು ಸೆಮಿ ಬೈಕ್ ಅಂತ ಹೇಳ್ಬೋದು. ಸೊ ಹಾಗಾಗಿರೋದ್ರಿಂದ ನಿಮಗೆ ಹ್ಯಾಂಡಲ್ ಬಾರ್ಸ್ ಎಲ್ಲ ಅಪ್ರೇಟ್ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಕೆಳಗಡೆ ಇದೆ. ಸೊ ಆ ನಿಮ್ಗೊಂದು ಸ್ಪೋರ್ಟಿ ಕ್ಯಾರೆಕ್ಟರ್ಗೆ ಆ್ಯಡ್ ಮಾಡೋಕ್ಕೆ ಈ ಬೈಕ್ನ ಆ ಥರ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸೌಂಡ್ ಸಖತ್ತಾಗಿದೆ ಫಾರ್ ಅ ಸಿಂಗಲ್ ಸಿಲಿಂಡರ್ 125cc. ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಸೌಂಡಿಂಗ್ ಬೈಕ್ ಐ ಹ್ಯಾವ್ ಹರ್ಡ್.
ಸೊ ಈ ಗಾಡಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಗೈನ್ ಸಮಥಿಂಗ್ ಅಬೌಟ್ ದಿಸ್ ಬೈಕ್. ನಾನು ಹೇಳಿರೋದ್ರಿಂದ ನಿಮ್ಗೆ ಏನಾದರೂ ಒಂದು ಚೂರಾದರೂ ಐಡಿಯಾ ಬಂದಿದೆ ಗಾಡಿ ಹೆಂಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಪೀಸ್ ಔಟ್, ಬಾಯ್. ಸೊ ಇನ್ನೊಂದು ಥಿಂಗ್ ಹೇಳೋದು ಮರ್ತೋಗ್ಬಿಟ್ಟೆ ನಾನು, ಏನಂದರೆ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತಿರೋ ಟಾರ್ಕ್ ಬಂದು 10 ನ್ಯೂಟನ್ ಮೀಟರ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮಾಡ್ತಿರೋ ಹಾರ್ಸ್ ಪವರ್ ಬಂದು 11 ಹಾರ್ಸ್ ಪವರ್. ಸೊ ಫಾರ್ ಎ ಕಂಪ್ಯೂಟರ್ ಬೈಕ್ ಅದು ನಿಮಗೆ ಮೋರ್ ದೆನ್ ಎನಫ್ ಸಿಟಿಲಿ ಸುತ್ತಾಡೋದಕ್ಕೆ. ಆ್ಯಂಡ್ ಇವಾಗ ಒಂದು ಥಿಂಗ್ ಚೆಕ್ ಮಾಡೋಣ, ಏನು ಅಂದರೆ 0 to 60. ಸೊ ಯಾರೂ ಬರ್ತಿಲ್ಲ ಹಿಂದೆ.